ಅವನ ಬಟ್ಟಿ ಮೇಲೆ ಕರ್ಕೊಂಡು ಹಾಗೂ ಕೆಲಸಗಳಾಗಿ ಬೇಡ. ಆ ಪರಮಾತ್ಮನ ಅಷ್ಟು ಈ ನನ್ನ ಮಗುವಿಗೆ ಏನಿಂದ ಮಾತು ಕಷ್ಟ ಆಯ್ತು ಎಂದಾಗ ನಾನೇ ಗುರುವಿನ ಅರಿವಿನ ಭಾರವನ್ನು ನೀನು ನಿನ್ನದಾಗಿಸಿಕೊಂಡು ದಾರ್ಶನಿಕನಾಗಬೇಕು. ಗುರುವನ್ನು ಮೀರಿದ ಶಿಷ್ಯನಾಗಬೇಕು. ಸಂಗೀತ ಸಾಮ್ರಾಜ್ಯವೊಳಗೆ ನೀನು ಹೆಸರು ಮಾಡಬೇಕಪ್ಪ. ಗುರುವಿನ ಪಾದ ಸೇವೆ ಮಾಡಿ ವಿದ್ಯಾ ಪಡೆಯಬೇಕು. ನಿಮ್ಮ ಮಾವನ ಹೆಸರು ಬರುವಾಗ ನಡ್ಕೋಬೇಕು. ಯಾರು ಮನಸ್ಸಿಗೆ ನೋಡಬಹುದು ಯಾಕಂದ್ರೆ ನೀನು ವಿದ್ಯಾ ಪಡೆದು ನಿಮ್ಮ ಮಾವನ ಹೆಸರು ತರಬೇಕು. ಇದು ಒಂದು ಒಂದು ಆಸೆ ಕಳಿಸ್ಕೊಡ್ತೀಯಲ್ಲ. ಯಾವುದಕ್ಕೂ ಚಿಂತೆ ಮಾಡಲ್ಲ. ನಾನು ಚಂದ್ರಶೇಖರ ಎಲ್ಲ ಸಂಖ್ಯೆ ಬುದ್ಧಿ ಇವ ನನ್ನ ತಂಗಿ ಮಗ ಸಿದ್ದಮ್ಮನ ಮಗ. 6 ತಿಂಗಳು ಕೂಸಿದ್ದಾಗ ಕಣ್ಣು ಕಳ್ಕೊಂಡ. ಎರಡು ವರ್ಷದಿಂದ ನೀನು ಕಳ್ಕೊಂಡ. ಇವರವನ್ನ ಇವನ್ನ ಕೂಡಿ ಸಂಗೀತದೊಳಗೆ ಬಹಳ ಗೊತ್ತೈತಿ, ಬಹಳ ಚಂದ ಹೇಳ್ತಾನ. ರೇಡಿಯೋ ಭಾಷಣ ಗುರುವಿನಿಂದ ಸಂಸ್ಕಾರ ಸಿಗುವಂತ ಆಗಿನ ಕಾಲ ಎರಡು ಕೂಡ
ಬುದ್ಧಿ ಇವನ್ನ ನಿಮ್ಮಂತೆಗೆ ಬಿಟ್ಟು ಹೋಗ್ಬೇಕಂತ ಹೇಳಿ ತಗೊಂಡು ಬುದ್ಧಿ. ಇವತ್ತಿನಿಂದ ಇವ ಇಲ್ಲೇ ಇರಲಿ ಆಮೇಲೆ ಮತ್ತೆ ನಿನಗೆ ಹಾಡೋದ್ರ ಅಷ್ಟು ಇಷ್ಟ ಅಲ್ಲ ನನಗೆ ಒಂದು ಹಾಡು ಐತಪ್ಪ ಸುಟ್ಟಯ್ಯ ಅಜ್ಜವರು ಒಂದು ಹಾಡು ಹಾಡು ಅಂತ ಕೇಳಾಕತ್ತಾರ. ಒಂದು ಹಾಡು ಬುದ್ಧಿ ತನ್ನ ಇರುವಿನ ಅರಿವನ್ನೇ ಗುಮಾಯಿಸಿಕೊಂಡು ಆಗಲೇ ಪ್ರಬುದ್ಧನಾಗಿಬಿಟ್ಟಿದ್ದಾನೆ. ಬುದ್ಧಿ ಅದು ತಮ್ಮ ಮಾರ್ಗದರ್ಶನ ಆಶೀರ್ವಾದ ಹಾಡನ್ನು ಕೇಳಪ್ಪ ಇವನ್ನ ಬಿಟ್ಟು ಹೋಗ್ತೇನೆ. ಸಾಕ್ಷಾತ್ ಶಿವನೇ ಶಿಶುರೂಪದೊಳಗೆ ಸೃಷ್ಟಿಗೆ ಅವತಾರ
ಅದನ್ನ ಧಿಕ್ಕರಿಸುವಂತಹ ಹಕ್ಕು ಯಾರಿಗೂ ಇಲ್ಲ. ಇವತ್ತಿನಿಂದ ಇವ ನಮ್ಮಂತೆ ಇರ್ತಾನೆ. ಆಯ್ತು